ವಿಧಾನ ಪರಿಷತ್ನ ಎಲ್ಲಾ ಶಾಸಕರಿಗೆ ರಕ್ಷಣೆ ನೀಡುವ ಹೊಣೆ ಸಭಾಪತಿಗಳದ್ದು. ಅವರ ಅನುಮತಿ ಪಡೆಯದೇನೆ ಸಿಟಿ ರವಿ ಅವರನ್ನ ಬಂಧಿಸಿ ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ. ಸಭಾಪತಿಗಳ ಅನುಮತಿ ಪಡೆಯದೆ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಇದು ಸಭಾಪತಿ ಅವರಿಗೆ ಮಾಡಿದ ಅವಮಾನ ಅಂತ ಮಾಜಿ ಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಘೋಷಿತ ಪೊಲೀಸ್ ರಾಜ್ಯವಿದೆಯೇ ಅಂತ ಪ್ರಶ್ನಿಸಿದ್ರು. ಸಿಟಿ ರವಿ ಅವರ ಮೇಲೆ ಹಲ್ಲೆಯಾಗಿದೆ ಎಂದು ಹೇಳಲಾಗಿದೆ. ಹಾಗಾದ್ರೆ ಸಭಾಪತಿಗಳ ಜವಾಬ್ದಾರಿ ಏನು? ಸಭಾಪತಿಗಳು ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಎಂಎಲ್ಸಿಗಳ ರಕ್ಷಣೆ ಕುರಿತು ಚಿಂತಿಸಲಿ ಎಂದರು. ಸಿಟಿ ರವಿ ಅವರು ಅಶ್ಲೀಲ ಪದ ಬಳಕೆ ಮಾಡಿದ್ದಾರಾ ಇಲ್ವಾ ಎಂಬ ಬಗ್ಗೆ ಗೊಂದಲವಿದೆ. ಇದು ತನಿಖೆಯಾಗಬೇಕು ಎಂದರು. ಸರ್ಕಾರದ ವೈಫಲ್ಯ, ಪೊಲೀಸರ ವೈಫಲ್ಯ ಆಗಿದ್ದಕ್ಕೆ ಯಾರು ಕಾರಣ ಎಂದು ಪ್ರಶ್ನಿಸಿದ ಅವರು, ಇಡೀ ಪ್ರಕರಣ ನ್ಯಾಯಾಂಗ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಭಾಪತಿ ಪೀಠಕ್ಕೆ ಈ ರೀತಿ ಅಗೌರವ ಆಗಿರೋದು ತುಂಬ ದುಃಖದ ಸಂಗತಿ. ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಅವ್ರ ರಕ್ಷಣೆ ಕೊಡಬೇಕಾದಂಥ ಕರ್ತವ್ಯ ಸಭಾಪತಿ ಪೀಠದ್ದು. ಆದರೆ ಸಭಾಪತಿ ಅನುಮತಿ ಪಡೆಯದೇನೆ ಮಾನ್ಯ ನಮ್ಮ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರಿಗೆ ಎಫ್ಐಆರ್ ಹಾಕಿ ಬಂಧನ ಮಾಡಿ 5 ಜಿಲ್ಲೆಗಳಲ್ಲಿ ರಾತ್ರೆಲ್ಲ ಸುತ್ತಿಸಿ ಆನಂತರ ಹೈಕೋರ್ಟ್ನಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕಪಾಳ ಮೋಕ್ಷ ಆದ ನಂತರ ಬೀದಿನಲ್ಲೇ ಬಿಟ್ಟು ಹೋಗಿದ್ದಾರೆ. ನಾನು ಇದನ್ನ ರಾಜಕೀಯಕ್ಕೆ ಬಳಸಕ್ಕೆ ಇಷ್ಟಪಡಲ್ಲ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಸಿಟಿ ರವಿ ಅವರನ್ನ ನಕಲಿ ಎನ್ಕೌಂಟರ್ ಮಾಡೋಂಥ ಪ್ರಯತ್ನವೂ ನಡೆದಿತ್ತು ಅಂತ ಅವರು ಹೇಳಿದ್ದಾರೆ. ಇತ್ಲಾಗೆ ಡಿ ಕೆ ಶಿವಕುಮಾರ್ ಮತ್ತು ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ರವಿ ಆ ಒಂದು ಅಸಭ್ಯವಾದ ಪದವನ್ನು ಬಳಸಿದ್ರು ಅಂತ ಅವರು ಹೇಳಿದ್ದಾರೆ. ರವಿ ಹೇಳಿದ್ದಾರೆ, ನಾನು ಅದನ್ನು ಬಳಸಿಲ್ಲ ಅಂತ. ಇದು ಬಳಸಿಲ್ಲ ಅನ್ನೋದ್ರ ಬಗ್ಗೆ ಸಭಾಪತಿಗಳು ಒಮ್ಮೆ ರೂಲಿಂಗ್ ಕೊಟ್ಟಿದ್ದಾರೆ. ಆಡಿಯೋ ಆಗಲಿ ವಿಡಿಯೋ ಆಗಲಿ ರವಿ ಆ ಪದವನ್ನು ಬಳಸಿಲ್ಲ ಅನ್ನೋಂಥ ಪದವನ್ನು ಅವರು ಆಗಲೇ ಹೇಳಿದ್ದಾರೆ. ಮತ್ತು ಮುಂದಿನ ತನಿಖೆಗೂ ನಾನು ಕಳಿಸಿದ್ದೀನಿ ಅನ್ನೋಂಥ ಮಾತು ಹೇಳಿದ್ದಾರೆ. ಅದು ಹೊರಗಡೆ ಬರಲಿ. ಈ ಸಭಾಪತಿ ಪೀಠಕ್ಕಾಗಿರೋಂಥ ಅಪಮಾನಕ್ಕೆ ಈಗಿನ ಸಭಾಪತಿಗಳಾದ ಹೊರಟ್ಟಿಯವರು ಏನು ಕ್ರಮ ತಗೋತಾರೆ? ಇದು ವೈಯಕ್ತಿಕವಾಗಿ ಹೊರಟ್ಟಿಯವರ ಪ್ರಶ್ನೆ ಅಲ್ಲ. ಪವಿತ್ರವಾದ ಸಭಾಪತಿ ಪೀಠದ ಗೌರವ. ಈ ಸಭಾಪತಿ ಪೀಠಕ್ಕೆ ಗೌರವಕ್ಕೆ ಚ್ಯುತಿ ತಂದಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು. ಸುಮ್ಮನೆ ಇರಬೇಕಾದರೆ ಇವತ್ತರಲ್ಲೇನು ಅಕಸ್ಮಾತ್
ಅಲ್ಲೇ ರವಿಯವರ ಕೊಲೆ ಆಗಿದ್ರೆ ಏನು ಮಾಡಬೇಕಿತ್ತು? ನಾವೆಲ್ಲ ಟಿ ವಿನಲ್ಲಿ ನೋಡಿದ್ದೀವಿ ಹೆಂಗೆ ಐರನ್ ರಾಡ್ಗಳಿರೋಂಥ ಗೇಟನ್ನು ಒದ್ದು ರವಿ ಮೇಲೆ ಹಲ್ಲೆ ಮಾಡೋಂಥ ಪ್ರಯತ್ನ ನಡೆದಿದ್ದೆಲ್ಲ ಟಿ ವಿನಲ್ಲಿ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಇದು ನಾನು ರವಿ ಅವರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರು 10 ಜನದ ಮೇಲೆ FIR ಹಾಕಿದ್ದಾರೆ ಅಂತ. ನಾನಿಲ್ಲಿ ಮತ್ತೆ ಹೇಳ್ತೀನಿ, ರವಿ